ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಅದಂದರೆ ಜಾಬ್ ರಿಲೇಟೆಡ್. ಯಾವ ಜಾಬು ಏನು ಎತ್ತ ಅಂತ ತಿಳ್ಕೊಂಬರೋಣ ಬನ್ನಿ. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹೋಗೋಣ ಯಾವ ಜಾಬು ಅಂತೇಳ್ಬಿಟ್ಟು. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿ ಬಂದ್ಬಿಟ್ಟು 1000 ಪೋಸ್ಟ್ಗಳು ಖಾಲಿ ಇದೆ. ಅದು ಬಂದ್ಬಿಟ್ಟು ಕ್ರೆಡಿಟ್ ಆಫೀಸರ್ ಹುದ್ದೆಗಳಿಗೆ ನೇಮಕಾತಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು. ಅದಕ್ಕೇನು ಕ್ವಾಲಿಫಿಕೇಷನ್ ಬೇಕು, ಆನ್ಲೈನಾ ಆಫ್ಲೈನಾ, ಯಾವ್ಯಾವ ಕ್ಯಾಸ್ಟಿಗೆ ಎಷ್ಟು ಸೀಟುಗಳು ಖಾಲಿ ಇದೆ ಅನ್ನೋದನ್ನು, ಪೋಸ್ಟ್ಗಳು ಖಾಲಿ ಇದೆ ಅನ್ನೋದನ್ನ ತಿಳ್ಕೊಂಬರೋಣ ಬನ್ನಿ. ಹುದ್ದೆ ಬಂದ್ಬಿಟ್ಟು 1000 ಹುದ್ದೆಗಳು ಖಾಲಿ ಇದೆ. ಹುದ್ದೆ ಹೆಸರು ಬಂದ್ಬಿಟ್ಟು ಕ್ರೆಡಿಟ್ ಆಫೀಸರು, ಆಫೀಸ್ ಮ್ಯಾನೇಜ್ಮೆಂಟು, ಅಸಿಸ್ಟೆಂಟ್ ಮ್ಯಾನೇಜ್ಮೆಂಟು. ವಿದ್ಯಾರ್ಹತೆ ಬಂದ್ಬಿಟ್ಟು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಪದವಿ ಪೂರ್ಣಗೊಂಡಿರಬೇಕಾಗ್ತದೆ. 60% SC ST OBC PWD ಅಭ್ಯರ್ಥಿಗಳಿಗೆ, 55% ಅಂಕಗಳೊಂದಿಗೆ ಪದವಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗತ್ತೆ. ವೇತನ ಶ್ರೇಣಿ ಬಂದ್ಬಿಟ್ಟು 45,480ರಿಂದ ಹಿಡಿದು 85,920ವರೆಗೂ ಇರುತ್ತೆ. ಪ್ರಾರಂಭಿಕ ದಿನಾಂಕ ಈಗಾಗಲೇ ಸ್ಟಾರ್ಟ್ ಆಗಿದೆ, 30/11/2025. ಕೊನೆಯ ದಿನಾಂಕ ಬಂದ್ಬಿಟ್ಟು 20/2/2025. ಪೋಸ್ಟ್ಗಳು ಬಂದ್ಬಿಟ್ಟು ಸಾಮಾನ್ಯ ಅವ್ರಿಗೆ ಬಂದ್ಬಿಟ್ಟು 405 ಪೋಸ್ಟ್ಗಳು ಖಾಲಿ ಇದೆ. EWSಗೆ 100 ಪೋಸ್ಟ್ಗಳು ಖಾಲಿ ಇದೆ. OBCಗೆ ಬಂದ್ಬಿಟ್ಟು 270 ಪೋಸ್ಟ್ಗಳು ಖಾಲಿ ಇದೆ. SCಗೆ ಬಂದ್ಬಿಟ್ಟು 150 ಪೋಸ್ಟ್ಗಳು ಖಾಲಿ ಇದೆ. STಗೆ ಬಂದ್ಬಿಟ್ಟು 75 ಪೋಸ್ಟ್ಗಳು ಖಾಲಿ ಇದೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ OBC EWSಗೆ 750 ರೂಪಾಯಿ, SC ST PWDಗೆ 150 ರೂಪಾಯಿ. ಪಾವತಿಯ ವಿಧಾನ ಹೆಂಗಪ್ಪ ದುಡ್ಡು ಕಟ್ಟಬೇಕು ಅಂತಂದರೆ, ಆನ್ಲೈನ್ ಮೂಲಕ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ, ನೆಟ್ ಬ್ಯಾಂಕಿಂಗ್ ಮೂಲಕ, UPI ಮೂಲಕ ಪಾವತಿಸಬಹುದು, ದುಡ್ಡು ಕಟ್ಬೋದು. ವಯಸ್ಸಿನ ಮಿತಿ ಬಂದುಬಿಟ್ಟು 30/11/2024ರಂತೆ 20ರಿಂದ 30 ವರ್ಷ ಆಗಿರಬೇಕಾಗತ್ತೆ. ಪರೀಕ್ಷಾ ವಿಧಾನ ಹೆಂಗಪ್ಪ ಅಂತಂದರೆ, ಆನ್ಲೈನ್ ಪರೀಕ್ಷೆ ಮತ್ತು ವಿವರಣಾತ್ಮಕ ಪರೀಕ್ಷೆ, ವೈಯಕ್ತಿಕ ಸಂದರ್ಶನದ ಮೂಲಕ ಹುದ್ದೆಯನ್ನು ಆಯ್ಕೆ ಮಾಡಲಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಹೋಗಿ ಅಪ್ಲಿಕೇಶನ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಅದಂದರೆ ಜಾಬ್ ರಿಲೇಟೆಡ್. ಯಾವ ಜಾಬ್ ಅಂತಂದರೆ, ಹಿಂದೂಸ್ತಾನ್ ಲಿಮಿಟೆಡಲ್ಲಿ ಜಾಬ್ ಆಫರ್ ಇದೆ. ಎಷ್ಟು ಹುದ್ದೆಗಳು ಖಾಲಿ ಇದೆ ಏನು ಅಂತ ತಿಳ್ಕೊಂಬರೋಣ ಬನ್ನಿ. ಆಸಕ್ತಿಯುಳ್ಳವರು ಹೋಗ್ತಾ ಅಪ್ಲಿಕೇಶನ್ನ ಹಾಕ್ಬೋದು. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಉದ್ಯೋಗದಲ್ಲಿ ಬಂದ್ಬಿಟ್ಟು ಒಟ್ಟು 103 ಹುದ್ದೆಗಳು ಖಾಲಿ ಇದೆ. ಅಪ್ಲಿಕೇಶನ್ ಹೆಂಗಪ್ಪ ಹಾಕೋದು ಅಂತಂದರೆ, ಆನ್ಲೈನ್ ಮೂಲಕ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ವಿದ್ಯಾರ್ಹತೆ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಬಂದ್ಬಿಟ್ಟು 24, ಚಾರ್ಜ್ ಮ್ಯಾನ್ ಹುದ್ದೆಗಳಲ್ಲಿ ಖಾಲಿ ಇದ್ದು 10ನೇ ತರಗತಿ ಎಲೆಕ್ಟ್ರಿಕಲ್ ITI ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಮಾಡುವವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಎಲೆಕ್ಟ್ರಿಷಿಯನ್ A ವಿಭಾಗದಲ್ಲಿ ಬಂದುಬಿಟ್ಟು ಎಷ್ಟು ಪೋಸ್ಟ್ ಖಾಲಿ ಇದೆ ಅಂದರೆ 36 ಹುದ್ದೆಗಳು ಖಾಲಿ ಇದೆ. ಅದು ಕ್ವಾಲಿಫಿಕೇಷನ್ ಬಂದುಬಿಟ್ಟು SSLC ಎಲೆಕ್ಟ್ರಿಕಲ್ಲು ITI ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗತ್ತೆ. ಎಲೆಕ್ಟ್ರಿಷಿಯನ್ B ವಿಭಾಗದಲ್ಲಿ ಬಂದುಬಿಟ್ಟು 36 ಪೋಸ್ಟ್ಗಳು ಖಾಲಿ ಇದೆ. ಅದಕ್ಕೆ ಬಂದುಬಿಟ್ಟು SSLC ಎಲೆಕ್ಟ್ರಿಕಲ್ಲು ITI ಶಿಕ್ಷಣವನ್ನು ಪಡೆದಿರಬೇಕಾಗತ್ತೆ. ಮತ್ತು WED B ವಿಭಾಗದಲ್ಲಿ ಬಂದುಬಿಟ್ಟು 7 ಹುದ್ದೆಗಳು ಖಾಲಿ ಇದೆ. ಅದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು SSLC ಡಿಪ್ಲೊಮೊ, BA BSc BCom BBA ಪದವಿ ಜೊತೆಗೆ ಸರ್ಟಿಫಿಕೇಟನ್ನು ಕೋರ್ಸ್ ಹೊಂದಿರಬೇಕಾಗತ್ತೆ. ಮತ್ತು ಏಜ್ ಲಿಮಿಟ್ ಎಷ್ಟಪ್ಪ ಅಂತಂದರೆ 40 ವರ್ಷ ಆಗಿರಬೇಕು. OBC ಅವ್ರಿಗೆ 3 ವರ್ಷ ಸಡಿಲಿಕೆ, SC STಗೆ ಬಂದ್ಬಿಟ್ಟು 5 ವರ್ಷ ಸಡಿಲಿಕೆ ಇದೆ. ಅರ್ಜಿ ಶುಲ್ಕ ಎಷ್ಟಪ್ಪ ಅಂತಂದರೆ, OBC EWS ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು 500 ರೂಪಾಯಿ. ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ. ಆಯ್ಕೆ ವಿಧಾನ ಹೆಂಗಿರುತ್ತಂತಪ್ಪ ಅಂದರೆ, ಲಿಖಿತ ಪರೀಕ್ಷೆ ಮೂಲಕ ಮತ್ತು ಟ್ರೇಡ್ ಟೆಸ್ಟು, ರೈಟಿಂಗ್ ಟೆಸ್ಟು, ಎಲಿಜಿಬಿಲಿಟಿ ಟೆಸ್ಟು ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಅವರಿಗೆ ಸಂಬಳ ಎಷ್ಟಪ್ಪ ಅಂತ, ವಿವಿಧ ರೀತಿಯ ಹುದ್ದೆಗಳಿಗೆ ವಿವಿಧ ರೀತಿಯ ಸಂಬಳವನ್ನು ಕೊಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.